ಯಾರು ಈ ಭಿಕ್ಷಾಧಿಪತಿಗಳು ಅಂದರೆ ನಿಮ್ಮ ಮಧ್ಯೆ ಇದ್ದಾರೆ. ಸಂಬಳ ಬರ್ತಿರುತ್ತೆ, ಅವರು ಆರಾಮಾಗಿ ಜೀವನ ಸಾಗ್ತಿರುತ್ತೆ. ಬೈಕ್ ಬೇಕು, ಸಣ್ಣ ಇ ಎಮ್ ಐ. ಓಡಾಡೋಕ್ಕೆ ಕಾರ್ ಬೇಕು, ಸ್ವಲ್ಪ ದೊಡ್ಡ ಇ ಎಮ್ ಐ. ಇರೋಕ್ಕೆ ಒಂದು ಒಳ್ಳೆ ಫ್ಲ್ಯಾಟ್ ಬೇಕು, ದೊಡ್ಡ ಇ ಎಮ್ ಐ. ಮಗ ಒಂದು ಸಾಲ ದುಡ್ಡಿದ್ರೆ ಕೊಡೋ, ಮಗ ಒಂದು 500 ರೂಪಾಯಿ ದುಡ್ಡಿದ್ರೆ ಕೊಡೋ ಬೇರೆ ಬರ್ತಾರೆ. ಫ್ರೆಂಡ್ಸ್ ಏನು ಮಾಡ್ತಾರೆ, 1 ತಿಂಗಳು ಕೊಡ್ತಾರೆ, 2 ತಿಂಗಳು ಕೊಡ್ತಾರೆ, 3 ತಿಂಗಳು ಕೊಡ್ತಾರೆ. ಒಂದು ಇದೇ ಕತೆ ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡಲ್ಲ, ಮೀಟ್ ಮಾಡೋದು ಇಲ್ಲ. ಮಗ ಒಂದು 100 ರೂಪಾಯಿ ಕೊಡು, 200 ರೂಪಾಯಿ ಕೊಡು ಅನ್ನೋ ಸ್ಟಾರ್ಟ್ ಆಗುತ್ತೆ. ತಿಂಗಳು ಸಂಬಳ ಬರ್ತಾನೆ ಖಾಲಿ ಮಾಡ್ಕೊಂಡು ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರುತ್ತೆ ಕೊಡ್ತೀನಿ ಅಂತೇಳಿ ದುಡ್ಡು ಮತ್ತೆ ಇಸ್ಕೊಂಡು ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬಂದಾಗ ಅದನ್ನು ಅರ್ಧ ಕೊಟ್ಟು ಇನ್ನೂ ಅರ್ಧ ಉಳ್ಸ್ಕೊಂಡು ಅವ್ರ ಹತ್ರದಿಂದ ತಪ್ಪಿಸ್ಕೊಂಡು ಓಡಾಡಿ ಅಲ್ವಾ, ಇದೇ ಥರ ಆಗ್ತಾಯಿದೆ. ಇವರನ್ನೆಲ್ಲ ಏನಂತ ಕರೀತಾರೆ? ಅಫಿಷಿಯಲ್ ಭಿಕ್ಷುಕರು ಅಂತಲೇ ಕರೆಯೋದು. ಅಫಿಷಿಯಲ್ ಭಿಕ್ಷುಕರು.